ಗುಡ್ ಮಾರ್ನಿಂಗ್ ದೋಸ್ತ. ಬೆಳಗ್ಗೆ ಟೈಮ್ ಆಗಿತ್ತು ಅಂತ ವರ್ಕೌಟ್ ಮಾಡೋದಂಗೆ ಸೀದಾ ರೂಮ್ ಕಡೆ ಹೋದ್ವಿ. ನೋಡ್ರಿ ಇವರು ಕೊಟ್ಟರೆ ಸುಖ ಪಡಿಸೋದ್ರಿ. ಸರಿ ಬಿಡಿ, ನನಗೆ ಮೊದಲೇ ಟೈಮ್ ಆಯ್ತೆ, ಬನ್ನಿ ಬೇಗ ಫ್ರೆಶ್ ಅಪ್ ಆಗಿ ಬಂದು ಗೆಟ್ ರೆಡಿ ವಿತ್ ಬಿ ವಿಡಿಯೋ ಮಾಡೋಣ. ಅಲ್ಲಿಂದ ನಾನು ಗಿರಿ ಟೈಮ್ ಆಗಿತ್ತು ಅಂತ ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಹೋಗೋ ರೋಡಲ್ಲಿ ಕನ್ಸ್ಟ್ರಕ್ಷನ್ ನಡೀತೈತೆ. ಸೊ ನಮ್ಮ ಟೈಮೇ ಸರಿ ಇಲ್ಲ ಅಂತ ಹಂಗಿಂಗೆ ಮಾಡಿ ಬಸ್ ಸ್ಟ್ಯಾಂಡ್ ಕಡೆ ರೀಚ್ ಆದ್ವಿ. ನಮ್ಮ ಟೈಮ್ ಸರಿ ಇದ್ರ ಕಾರಣಕ್ಕೆ ಬಡ್ಡಿ ಮಗನ ಬಸ್ಸು ಬೇಗ ಬರಲಿಲ್ಲ. ಕೊನೆಗೂ ಬಸ್ ಬಂತು. ನೋಡಿ ಎಷ್ಟು ರಶ್ ಐತೆ. ಟೈಮ್ ಆಗಿರೋ ಟೈಮಲ್ಲೇ ಯೋಚಿಸ್ತಾರೆ. ಅಲ್ಲಿಂದ ನಾವು ಮೆಜೆಸ್ಟಿಕ್ ಹೋದ್ವಿ. ಮೆಜೆಸ್ಟಿಕ್ಕಿಂದ ಇನ್ನೊಂದು ಬಸ್ ಹತ್ತಿ ವಿಜಯನಗರ ರೀಚ್ ಆದ್ವಿ. ಈಗ ನಮ್ಮ ನಡೆ ಕಾಲೇಜಿನ ಕಡೆ. ನಮ್ಮ ಮಾವಂಗೊಂದು ಹಾಯ್ ಹೇಳಿ ಸೀದಾ ಕ್ಲಾಸ್ ಕಡೆ ಹೊರಟ್ವಿ. ನೋಡಿದ್ರೆ ಅಲ್ಲಿ ನಮಗೆ ಕ್ಲಾಸೇ ತೊಗೊಂಡಿಲ್ಲ. ಸೊ ಇಷ್ಟು ಬೇಗ ಮತ್ತೆ ಏನಕ್ಕೆ ಬಂದಿದ್ದಾಯ್ತು ಅಂತ ಅಂದ್ಕೊಂಡು ನಮ್ಮ ಸೀನಿಯರ್ ಇದ್ದವರು ಟೀ ಕುಡ್ಕೊಂಬರೋಣ ಅಂತ ಮತ್ತು ನಮ್ಮ ಗ್ಯಾಂಗ್ನ ಸೀದಾ ಟೀ ಸ್ಟಾಲ್ ಕಡೆ ಕರ್ಕೊಂಡೋದ್ರು. ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಗಣಯ್ಯ. ಟೀ ನೋಡ್ತಿದ್ದಂಗೆ ನಮ್ಮ ಅಮ್ಮನ ರಿಯಾಕ್ಷನ್ ನೋಡ್ರಿ. ಅದಾದ್ಮೇಲೆ ದಚ್ಚು ಅಣ್ಣ ಅಬ್ಬಾಯಿಗೆ ಗಾಡಿ ತಗೊಂಬ ಅಂದ್ರ. ಅವ್ನಿಗೆ ಅದೇನು ಫೀಲ್ ಆಯ್ತೋ ಗೊತ್ತಿಲ್ಲ, ಒಂದು ಸೆಕೆಂಡಲ್ಲಿ ಚಲೋ ಚಿತ್ತರ ಗಣೇಶ್ ಆಗ್ಬಿಟ್ಟ. ಅಲ್ಲಿಂದ ನಾವೆಲ್ಲ ಪಾರ್ಕಿಗೆ ಬಂದು ಏನೋ ವಿಷಯದ ಮೇಲೆ ಡೀಪಾಗಿ ಡಿಸ್ಕಸ್ ಮಾಡ್ತಿದ್ವಿ. ಆದರೆ ನಮ್ಮದೇ ಒಂದು ಕಡೆ, ಆದರೆ ನಮ್ಮ ಮಮತಾ ಮೇಡಮ್ ಒಂದು ಕಡೆ. ಅಲ್ಲೊಂದು ಮರ ನೋಡ್ಕೊಂಡು ಇದು ಹೆಂಗೆ ಬಂತು, ಇದು ಎಲ್ಲಿಂದ ಬಂತು ಅಂತ ಮೇಡಮ್ ಅವ್ರು ಫುಲ್ಲು ರಿಸರ್ಚ್ ಮಾಡ್ತಾವ್ರೆ. ಅದೇ ಟೈಮ್ಗೆ ನನ್ನ ಗೆಳೆಯ ಶಾಶ್ವತ್ ಬಂದು ನಂದು ಒಂದು ಮೀಟ್ ಹೆಂಗಾಯ್ತು ನೋಡ್ರಿ ಹಂಗೆ. ಅಲ್ಲಿಂದ ಎಲ್ಲರಿಗೂ ಬಾಯ್ ಹೇಳಿ ನಾನು, ಶಾಶ್ವತ್ತು, ಮಮತಾ ಸೀದಾ ಮೆಜೆಸ್ಟಿಕ್ ಕಡೆ ಹೊರಟ್ವಿ. ಆ ಡೀಪ್ ಡಿಸ್ಕಷನ್ ಅಂತ ನಿಮ್ಗೆ ಗೊತ್ತಾಗಬೇಕಾ? ಹಾಗಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನಂತ ನಿಮಗೆ ಗೊತ್ತಾಗುತ್ತೆ. ಸರಿ, ಸಿಗೋಣ, ಬಾಯ್.